ಆಂಟಿಗೆ ಮೊಮ್ಮಗ ಒಬ್ರು ಇದ್ಬಿಟ್ರೆ ನಾವ್ ಯಾರು ಬೇಡ. ಮೊಮ್ಮಗ ಖುಷಿಗೆ ಜುಟ್ಟು ತರ ಫೀಲ್ ಹಂಗೆ. ಇಷ್ಟನಾ ಅಪ್ಪ ಇಷ್ಟನಾ? ಅಯ್ಯೋ 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 ಆಂಟಿ ಕಣ್ಣಲ್ಲಿ ನಾನು ಕಾಟನ್ ಸೀರೆಗಳು ತೆಗ್ದಿದ್ದೀನಿ 2 ಸೀರೆ ಇಬ್ಬರಿಗೂ ಒಂದೊಂದು ಅಂತ. ಜಗ್ಗು ಜಗ್ಗ ಜಗ್ಗುನಕ್ಕ ಜಗ್. ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೀಸ್ ಪ್ರಪಂಚ. ಎಲ್ಲರೂ ತುಂಬಾ ಚೆನ್ನಾಗಿರ್ತಾರೆ ಅಂತ ಭಾವಿಸ್ತೀನಿ. ನಾವು ಸಹ ತುಂಬಾ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಆಬ್ವಿಯಸ್ಲಿ ಚೆನ್ನಾಗಿದ್ದೀವಿ ಬಿಕಾಸ್ ನಾನು ನಮ್ಮ ಅತ್ತೆ ಮನೇಲಿದ್ದೀನಿ. ಆ್ಯಂಡ್ ತುಂಬಾ ಎಲ್ಲರೂ ಪ್ಯಾಂಪ್ರಿಂಗ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಟೈಮ್ ಆದಮೇಲೆ ಇನ್ಫ್ಯಾಕ್ಟ್ ಈ ಥರ ಪ್ಯಾಂಪ್ರಿಂಗು. ಮುಂಚೆ ಮಮ್ಮಿ ಈ ಥರ ತುಂಬ ಪ್ಯಾಂಪ್ರಿಂಗ್ ಮಾಡೋರು, ಬಟ್ ಇವಾಗ ಫ್ಯಾಮಿಲಿ ಬೆಳೀತಾ ಜ್ಞಾನ ಎಲ್ಲ ಮೊಮ್ಮಕ್ಕಳು ಮೇಲೆ ಹೋಗುತ್ತೆ. ಬಟ್ ಇಲ್ಲಿ ಹೆಂಗೆ ಅಂತಂದರೆ ನಮ್ಮ ಅತ್ತೆ ಮನೇಲಿ ಇವಾಗ ಲಡ್ಡು ಲೈಕ್ ಫಸ್ಟ್ ಟೈಮ್ ಅಜ್ಜಿ ಅಂದರೆ ನಮ್ಮ ಮನೆಗೆ ಹೋಗಿದ್ವಲ್ಲ ನಾವು ಮನೆಗೆ. ಸೊ ನನಗೂ ಸಹ ಪ್ಯಾಂಪ್ರಿಂಗು ಆ್ಯಂಡ್ ಲಡ್ಡುಗೂ ಸಹ ಪ್ಯಾಂಪ್ರಿಂಗು. ಸೊ ತುಂಬಾ ಚೆನ್ನಾಗಿತ್ತು. ಆ ಒಂದು ವೈಬ್ಸೇ ಬೇರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಎಂಜಾಯ್ ಮಾಡಿದೆ ನಾನು. ಆ್ಯಂಡ್ ಈ ಒಂದು ವ್ಲಾಗು ಸಹ ನನ್ನ ಅತ್ತೆ ಮನೆಯಲ್ಲಿ ಇನ್ನೊಂದು ಕೆಲವೊಂದು ದಿವಸ ಅಷ್ಟೇ ಇರೋದು. ಸೊ ಅದರಲ್ಲಿ ಈ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನಮ್ಮ ಅಕ್ಕ ಬರ್ತಾಳೆ ಹಾಗೂ ನಾವು ಫುಲ್ ಅಡುಗೆ ಎಲ್ಲ ಮಾಡ್ತೀವಿ. ನಾನು ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಒಂಥರ ಡಿಫ್ರೆಂಟ್ ವೈಬ್ಸೇ ಕೊಡುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ನಾನು ಮಾತ್ರ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಸೊ ನಿಮಗೆ ಈ ವ್ಲಾಗ್ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಏನು ಗೊತ್ತಾ, ತುಂಬಾ ಕಷ್ಟಪಟ್ಟು ವ್ಲಾಗ್ಸ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಒಂದು ಲಚ್ಚೂಸ್ ಪ್ರಪಂಚ ಬಂದೊಂದು ದೇವಸ್ಥಾನ. ಲೈಕ್ ನನಗೆ ಇದೊಂದು ನನ್ನ ಒಂದು ದೇವಸ್ಥಾನ. ಸೊ ಯಾರೆಲ್ಲ ಇದಕ್ಕೆ ಬರ್ತೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಳಗಡೆ ಬನ್ನಿ. ನಾವು ಹೆಂಗೆ ದೇವಸ್ಥಾನದಲ್ಲಿ ಗಂಟೆ ಹೊಡೆದ್ಬಿಟ್ಟು ಒಳಗಡೆ ಹೋಗ್ತೀವಲ್ಲ ಆ ಥರ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಬ್ಲಾಗರ್ ಸುಪ್ರಿಯಾ ಲಚ್ಚೂಸ್ ಪ್ರಪಂಚ. ಹಾಗೂ ಯಾರೆಲ್ಲ ಚಾನಲ್ಸನ್ನು ನೋಡ್ತೀರಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಎಲ್ಲರೂ ತುಂಬ ಕಷ್ಟಪಡ್ತಾರೆ. ಸೊ ಬನ್ನಿ ಇವಾಗ ಲಾಗ್ನ ಸ್ಟಾರ್ಟ್ ಮಾಡೋಣ. ಜಗ್ಗನ ಕಾಡ ಎಲ್ಲಿ ಮಾಡು. ಜಗ್ಗು ಜಗ್ಗ ಜಗ್ಗುನಕ್ಕ ಜಗ್. ಅತ್ತೆ ನೋಡ್ತಾ ಇದ್ದಾರೆ. ಜಗ್ಗುನಕ್ಕ ಜಗ್ ಜಗ್ಗುನಕ್ಕ ಜಗ್ ಜಗ್ಗುನಕ್ಕ ಗೊಂಬೆ ದಿನಾದ್ಯಾ ಗೊಂಬೆ ತರ ಜಗ್ಗುನಕ್ಕ ನೋಡ್ತಾ ಇತ್ತು. ನೋಡ್ರಿ ರಮ್ಯ ನೋಡಿ, ಸುಮ್ನೆ ಆಗೋ ನೋಡಿ. ಇಲ್ಲಿ ನಾ ಸುಳ್ಳು ಹೇಳಿದ್ರೆ ಮಗ ನೋಡು ಅಲ್ಲೋಡ ರಮ್ಯನೇ ನೋಡ್ತಾವ ನೋಡು. ನೋಡಲಿ ನೋಡಲಿ ನೋಡಿ. ಜಗ್ಗುನಕ್ಕ ಜಗ್ಗುನಕ್ಕ ಜಗ್ ಜಗ್ಗುನಕ್ಕ ನೋಡಲಿ ನೋಡಲಿ. ಅಕ್ಕನೇ ನೋಡ್ತಾವನೆ. ನಾ ನೋಡೋರು ನೀನೇ ನೋಡಪ್ಪ, ಅಕ್ಕನೇ ನೋಡ್ತಾವ. ಸೊ ಮಕ್ಕಳ ಜೊತೆ ದೊಡ್ಡವರು ಮಕ್ಕಳು ಆಗ್ತಾರೆ ಅಂತ ಹೇಳ್ತಾರಲ್ಲ. ಸೊ ನೀವು ನೋಡ್ಬೋದು, ಇದೇ ಒಂದು ಎಕ್ಸಾಂಪಲು. ನಮ್ಮ ಲಡ್ಡುಮ್ಮ ಜೊತೆ ನಮ್ಮ ಅತ್ತೆನೂ ಎಷ್ಟು ಖುಷಿಯಾಗವ್ರೆ ಅಲ್ವಾ. ಸೊ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನೋಡಿಬಿಟ್ಟು ಇಲ್ಲಿ ಏನಪ್ಪ ಅಂತ ಅಂದರೆ, ನಾವು ಸಪೋಸ್ ಪ್ರೀತಿ ಒಬ್ಬರಿಗೆ ಪಾಸಿಟಿವಿಟಿ ಶೇರ್ ಮಾಡೋಕ್ಕಾಗಿಲ್ಲ ಅಂತಂದರೆ ಯಾವತ್ತೂ ಅಷ್ಟು ನೆಗೆಟಿವಿಟಿನ ಶೇರ್ ಮಾಡಬೇಡಿ. ಯಾರಿಗೆ ನೀವು ಮೀಟ್ ಮಾಡಿದ್ರೆ ಮಾತಾಡ್ಸಿದ್ರೆ ಒಂದು ಚಂದ ಮಾತಾಡಿ, ಅವ್ರ ಬಗ್ಗೆ ಕೇಳಿ, ಅವ್ರು ಹೇಗಿದ್ದಾರೆ, ಚೆನ್ನಾಗಿದ್ದಾರಾ, ಏನಾದ್ರು ಪ್ರಾಬ್ಲಮ್ ಇದೆಯಾ. ಏನು ಗೊತ್ತಾ, ದುಡ್ಡಿಂದನೇ ಸಹಾಯ ಮಾಡಬೇಕೇನೂ ಅಲ್ಲ. ನಾವೊಂದು ಒಳ್ಳೆ ಮಾತಾಡಿದ್ರೆ ಎಷ್ಟು ಮನಸ್ಸು ಒಂಥರ ಹಗುರು ಅನಿಸುತ್ತೆ, ಒಂಥರ ಒಳ್ಳೇದಾಗುತ್ತೆ, ಒಂಥರ ಅನ್ಸಲ್ವಾ, ಯಾರೋ ಇದ್ದಾರಪ್ಪ ನಮಗೆ ಅಂತ ಒಂದು ಫೀಲ್ ಬರುತ್ತೆ. ಆ್ಯಂಡ್ ಫ್ರೆಂಡ್ಸ್, ನಾನು ನಿಮಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ಲೈಕ್ ಲಕ್ಷ್ಮಿ, ನೀವು ಅತ್ತೆ ಸೊಸೆ ಯಾವ ಥರ ಲೈಕ್ ಹೆಂಗೆ ಚೆನ್ನಾಗಿರ್ತೀರಾ, ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲ್ವಾ, ಪ್ರಾಬ್ಲಮ್ಸ್ ಬರಲ್ವಾ, ಲೈಕ್ ಯಾವ ಥರ ನೀವು ಅಡ್ಜಸ್ಟ್ ಆದ್ರಿ ಫಸ್ಟ್ ಆಫ್ ಆಲ್ ಅತ್ತೆ ಮನೇಲಿ, ಎಷ್ಟು ದಿವಸ ತಗೋತು ಏನು ಎತ್ತ ಅಂತ. ಸೊ ಇದಕ್ಕೆ ನಾನು ಒಂದು ಆನೆಸ್ಟ್ ಆನ್ಸರ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಅತ್ತೆ ಸೊಸೆ ಮಾತ್ರ ಅಲ್ಲ, ಯಾವುದೇ ಬಾಂಡಿಂಗ್, ಯಾವುದೇ ರಿಲೇಷನ್ಶಿಪ್ ಇರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಕನ್ಸೆಪ್ಷನು ಏನಾದರೂ ಒಂದು ಬಂದೇ ಬರುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಪರ್ಫೆಕ್ಟ್ ಫ್ಯಾಮಿಲಿ ಅನ್ನೋದು ಯಾವುದೂ ಇಲ್ಲ. ನಾವೇ ಅಡ್ಜಸ್ಟ್ ಕಾಂಪ್ರಮೈಸ್ ಮಾಡ್ಕೊಂಡು ಹೋದರೆ ಅದೇ ಪರ್ಫೆಕ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಸಹ ಒಂದು ಸ್ವಲ್ಪ ಡೈರೆಕ್ಟಾಗಿ ಹೇಳ್ತೀನಿ, ನಮ್ಮ ಅತ್ತೆನೂ ಸ್ವಲ್ಪ ಡೈರೆಕ್ಟಾಗಿ ಹೇಳ್ತಾರೆ. ಇಷ್ಟ ಆದರೆ ಇಷ್ಟ ಆಗ್ತೀವಿ ಅಂತ ಹೇಳ್ತೀವಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಲ್ಲ ಅಂತ ಹೇಳ್ತೀವಿ. ಬಟ್ ಏನಪ್ಪ ಅಂತಂದರೆ, ನಾವು ಏನಾದರೂ ಹೇಳೋಕ್ಕಿಂತ ಮುಂಚೆ ಅಥವಾ ಏನಾದರೂ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಸ್ಪೆಷಲಿ ಅತ್ತೆ ಸೊಸೆ ಸಂಬಂಧ ಬಂದು ಒಂಥರ ಲೈಫ್ ಲಾಂಗ್ ಇರುವಂಥ ಸಂಬಂಧ ಇದು. ಸೊ ಸ್ಟಾರ್ಟಿಂಗ್ಗೆ ಏನಾದರೂ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸ್ಟಾರ್ಟಿಂಗ್ಗೆ ಏನಾದರೂ ಪ್ರಾಬ್ಲಮ್ ಬಂದುಬಿಟ್ರೆ ಅದು ಲೈಫ್ ಲಾಂಗ್ ಅದು ಆ ಒಂದು ಮಾರ್ಕ್ ಇದ್ದೇ ಇರುತ್ತೆ. ಹಂಗೆ ಮಾಡಿದ್ರು, ಹಂಗಾಯಿತು, ನಮ್ಮ ಅತ್ತೆ ಹಂಗೆ ಮಾಡಿದ್ರು, ನಮ್ಮ ಸೊಸೆ ಹಿಂಗೆ ಮಾಡಿದ್ರು ಅಂತ. ಸೊ ಟಚ್ ವುಡ್ ನಮಗೆ ಆ ಥರ ಏನಂತಾರೆ, ಅಷ್ಟು ದೊಡ್ಡದಾಗಿ ಏನೋ ಫುಲ್ ಜಗಳ ಅಂತ ಏನೂ ಆಗಲ್ಲ. ಸೊ ಏನಪ್ಪ ಅಂತಂದರೆ, ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಬಟ್ ಅದನ್ನೇ ಇಲ್ಲ ಅವತ್ತು ಹಂಗೆ ಮಾಡಿದ್ರಿ, ಅವತ್ತು ಹಂಗೆ ಹೇಳಿದ್ರು, ಹಂಗೆ ಹಿಂಗೆ ಅಂತ ಅದನ್ನೇ ಹಠ ಮಾಡ್ಕೊಂಡು ಹೋಗಬಾರ್ದು. ಹಠಾನೇ ಒಂದು ಸಂಬಂಧನ ಹಾಳು ಮಾಡೋದು ಅಂತ ಹೇಳ್ಬೋದು ಫ್ರೆಂಡ್ಸ್ಗೆ. ಒಂದು ನಾಲೆಜ್, ಸ್ವಲ್ಪ ನಾಲೆಜ್ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ, ಸಪೋಸ್ ನಮ್ಮ ಅತ್ತೆ ಅಡುಗೆ ಮಾಡ್ತಾರೆ ಅಂತಂದರೆ ನಾನು ಪಾತ್ರೆ ಬೆಳಗ್ತೀನಿ, ಅಥವಾ ನಾನು ಇನ್ನೊಂದು ಕೆಲಸ ಮಾಡ್ತೀನಿ. ನಾನು ಯಾವತ್ತೂ ಈ ಥರ ಸುಮ್ಮನೆ ಕೂತ್ಕೊಳ್ಳಲ್ಲ. ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ, ಬಟ್ ನಾನು ಇನ್ ಪರ್ಸನ್ ಅಲ್ಲ. ನಾನು ಹೆಂಗೆ ಅಂತಂದರೆ, ನನಗೆ ನಮ್ಮ ಅತ್ತೆ ಮಾಡೋ ಅಡುಗೆನೇ ಬೇರೆ ಥರ, ಸರಿನಾ. ಸೊ ನನಗೆ ಆ ಥರ ಸೇಮ್ ಟು ಸೇಮ್ ಅಡುಗೆ ಟೇಸ್ಟ್ ಎಲ್ಲ ಕೊಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಬಂದರೆ ಬರುತ್ತೆ ಅಂತ ಹೇಳ್ತೀನಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳ್ತೀನಿ. ಅದು ಬದಲಿ ಸಪೋಸ್ ಅದೇ ಹೇಳ್ದಂಗೆ ಸೊಪ್ಪು ಬಿಡಿಸ್ತೀನಿ, ಅಥವಾ ಕಟ್ಟಿಂಗ್ ಮಾಡ್ತೀನಿ, ಅಥವಾ ಪಾತ್ರೆ ಬೆಳಗ್ತೀನಿ, ಅಥವಾ ಕಸ ಗುಡಿಸ್ತೀನಿ, ಈ ಥರ ಏನಾದರೂ ಕಾಂಪನ್ಸೇಟ್ ಥರ ಮಾಡ್ತೀನಿ.
ಇದು ಬಂದಿದೆ ಅಟ್ಲೀಸ್ಟ್ ನಂಗೆ ಯಾವ್ದು ಬರುತ್ತೆ ಅದನ್ನ ಮಾಡೋಣ ಅಂತ ಆ ಥರ. ಸೊ ಅಂದರೆ ನನ್ನ ಮೆಂಟಾಲಿಟಿ ಆ ಥರ ಇರೋದು. ಸೊ ಐ ಡೋಂಟ್ ನೋ ನಿಮ್ಗೆ ಈ ಥರ ಒಂದು ನಾನು ಹೇಳೋ ಒಂದು ಮಾತು ಇಷ್ಟ ಆಗುತ್ತೋ ಇಷ್ಟ ಆಗಲ್ವಾ ಅಂತ. ಬಟ್ ನಾನು ಯಾವ ಥರ ಇದ್ದೀನಿ ಅದು ನಿಮಗೆ ಆನೆಸ್ಟಾಗಿ ಹೇಳ್ತಿರೋದು ಅಷ್ಟೇ ಫ್ರೆಂಡ್ಸ್. ಬಟ್ ಇವಾಗ ನಾನು ತಣ್ಣೀರೆಲ್ಲ ಅಷ್ಟೇನು ಮುಟ್ತಾ ಇಲ್ಲ, ಅದಕ್ಕೆ ನಮ್ಮ ಮತ್ತೆ ಅಂಕಲ್ ಏನು ಜಾಸ್ತಿ ಅಷ್ಟು ಕೆಲಸನೂ ಮಾಡಿಸಿಲ್ಲ. ಸುಮ್ಮನೆ ಅಲ್ಪ ಸ್ವಲ್ಪ ಚಿಕ್ಕ ಪುಟಾಣಿ ಕೆಲಸ ಅಷ್ಟೇ ನಾನು ಮಾಡಿದ್ದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನೀವು ತುಂಬ ಕ್ವಶನ್ಸ್ ಕೇಳ್ತಾನೆ ಇರ್ತೀರ ಕಾಮೆಂಟ್ ಸೆಕ್ಷನಲ್ಲಿ. ನಾನು ನಿಮಗೆ ಅದಕ್ಕೆ ಆನ್ಸರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅತ್ತೆ ಮನೆ ಕಡೆ ಅಂದರೆ ನಮ್ಮ ಮನೆ ಕಡೆ ಒಂದು ಸ್ವಲ್ಪ ಇನ್ನೂ ಅವ್ರ ಕ್ಯಾಮ್ರಾಗೆ ಯೂಟ್ಯೂಬ್ಗೆ ಅಡ್ಜಸ್ಟ್ ಆಗ್ತಾವ್ರೆ. ಸೊ ಪ್ರತಿಯೊಂದು ಕ್ವಶನ್ಸ್ಗೂ ನಾನು ಆನ್ಸರ್ ಕೊಡೋಕ್ಕಾಗಲ್ಲ. ಕೆಲವೊಂದು ಪರ್ಸನಲ್ ಅಂತ ಇರುತ್ತೆ, ಪ್ರೈವಸಿ ಅಂತ ಇರುತ್ತೆ, ಒಬ್ಬರಿಗೆ ಕಂಫರ್ಟೇಬಲ್ ಆಗಲ್ಲ ಅಂತ ಇರುತ್ತೆ ಅಲ್ವಾ. ಸೊ ನಾನು ಏನಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಹ್ಯಾಪಿ ಇರೋಣ, ಹ್ಯಾಪಿ ವ್ಲಾಗ್ಸ್ನ ಮಾಡೋಣ, ಎಂಟರ್ಟೈನ್ಮೆಂಟ್ ಕೊಡೋಣ. ನನಗೆ ಆ ಥರ ಮೆಂಟಾಲಿಟಿ. ಹೌದು, ಕೆಲವೊಂದು ಸತಿ ನಾನು ಸಹ ಒಂದು ಸ್ವಲ್ಪ ಇಮೋಷನ್ಸ್ನ ಹೇಳ್ಕೊತೀನಿ, ಒಂದು ಸ್ವಲ್ಪ ಬೇಜಾರಾದರೆ ಅದನ್ನು ಹೇಳ್ಕೊತೀನಿ. ಬಟ್ ನನಗೇನಪ್ಪ ಗೊತ್ತಾ, ಒಂದು ಸ್ವಲ್ಪ ಲಿಮಿಟ್ ಅಂತ ಇರುತ್ತೆ, ಒಂದು ಥಿನ್ ಲೈನ್ ಇರುತ್ತೆ, ಅದು ಹೇಳಬೇಕು ಹೇಳಬಾರ್ದು ಅಂತ. ಸೊ ಅದನ್ನ ಒಂದು ಸ್ವಲ್ಪ ನಾನು ಫಾಲೋ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಎಲ್ರಿಗೂ ಖುಷಿ, ಖುಷಿ, ಹ್ಯಾಪಿ ಆಗ್ಬಿಡ್ತು ನನ್ನ ಮೊಮ್ಮಗಂಗ. ಹ್ಯಾಪಿ ಯಾರು ಮಗನೇ ಯಾರು? ರೀ ಆಂಟಿಗೆ ಮೊಮ್ಮಗ ಒಬ್ರು ಇದ್ಬಿಟ್ರೆ ನಾವ್ ಯಾರು ಬೇಡ. ಮೊಮ್ಮಗ ಖುಷಿ ಮಂಡಿಲಿ ಎಗರ್ಕೊಂಡು ಹೋದರೆ ನನ್ನ ಮೊಮ್ಮಗಂದು ಮಂಡಿಲಿ ಹಿಂಗ್ ತವಿತಾರೆ, ಮಂಡಿಲಿ ಹಾಕೊಂಡಿಲ್ಲ ಮಟನ್ ಸ್ಟ್ರಾಂಗ್ ಆಗೈತಾ? ಅದೇಗೆ ಮಟನ್ ಒಂದ್ಸರಿ ತಿಂದ್ರೆ ಸ್ಟ್ರಾಂಗ್ ಆಗ್ಬಿಟ್ಟ, ತಮಿಳು ಸ್ಟ್ರಾಂಗ್. ಹೌದಾ ಮಗನೇ? ಜಂಪೊಡಿ ತಾತ ಜಂಪೊಡಿ ಹೆಂಗೆ? ತಾತ ಜಂಪೊಡಿ ಎದ್ದ, ಮಂಡಿ ಚುಪ್ಪಲ್ ಎದ್ದ ಇನ್ನು ಅಷ್ಟೇ. ಅವನಾಗ ಅವ್ರಿಗೆ ಬಿದ್ದ ಅಂದ್ರೆ ಅವನಾಗ ಅವ್ರು ಬೀಳ್ಬೇಕು. ಬಿದ್ದಾಗ ಈ ಮಂಡಿನ ಶೇಕ್ ಮಾಡ್ತಾರೆ ಮುಂದಕ್ಕೆ ಹೋಗಕ್ಕೆ, ಮಂಡಿಯಿಂದ ಫೋರ್ಸ್ ಮಾಡ್ತಾನೆ. ಆಮೇಲೆ ಪುಷ್ ಮಾಡಿ ಮುಂದಕ್ಕೆ ಹೋಗಿ ಮಾಡ್ತಾನೆ. ನೋಡ್ಕೊ, ಮಂಡಿಲಿ ಬೇಗ ಅದು ನಡೆದ್ಬಿಡ್ತಾರಂತೆ. ಮಂಡಿಲಿ ಬೇಗ ಇದ್ ಮಾಡಿದ್ರೆ ಮೂವ್ ಮಾಡ್ಕೊಂಡ್ರೆ ಬೇಗ ನಡೀತಾರೆ ಅಲ್ವಾ. ಅಕಸ್ಮಾತ್ ಹೊಟ್ಟೆಲೆ ಹೋಗ್ಬಿಟ್ರೆ ಕಷ್ಟ, ಎದಾಳದ್ ಕಷ್ಟ. ಏನ್ ಲಕ್ಷ್ಮಿ ಕಾಯ ಕುತ್ಕೊಳಕ್ಕೆ ಆರಾಮಾಗಿ ಕುತ್ಕೋಬಹುದು, ಚೆನ್ನಾಗಿರುತ್ತೆ. ಏನು ಅಲ್ಲೆಲ್ಲ ಹೋಗಕ್ಕಾಗಲ್ಲ, ಅಲ್ಲೆಲ್ಲ ಹೋಗಕ್ಕಾಗಲ್ಲ. ಬನ್ನಿ, ಅಜ್ಜಿ ಆಸೈತೆ, ಅಜ್ಜಿ ಆಸೈತೆ. ಏ ಚಿಚ್ಚಾ, ಏನಮ್ಮ ಬಚ್ಚ ಹೋಗಕ್ಕಾಗಲ್ಲ. ಇವನು ಎಲ್ಲ ಹೋಗಕ್ಕಾಗಲ್ಲ. ಇವರ್ ಲಾಗ್ ಕೆಲಸ ಇಲ್ವ ರೀ? ಆಯ್ತಾ ಮಿಸ್ಟರ್ ಕಟ್ಟಪ್ಪ, ಎಸ್ ಮಾಡಿ ಮತ್ತು ಏನೋ ಮಾಡ್ತಾ ಇದೆಯಾ? ಏನ್ ಮಾಡ್ತಾ ಇದೆಯಾ? ಆಂಟಿ ಬನ್ನಿ, ಆಂಟಿ ಇಲ್ಲೇನೆ. ಏನ್ ಮಾಡ್ತಾ ಇದೆಯಾ? ಪಿಚ್ಚೆ ಮಾಡ್ದ. ಅಯ್ಯೋ ಮಕ್ಕಳು ಮಾಡ್ತಾರೆ. ಸಿಂಬ ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಸೊಪ್ಪು ನಾನು ಪಾಲಕ್ ಸೊಪ್ಪು 2, ಸಬ್ಬಕ್ಕಿ ಸೊಪ್ಪು 3 ತಗೊಂಡೆ. ನಾನು ಹೊಂದಿಟ್ಕೊಂಡು ನಿಮ್ ಸಬ್ಬಕ್ಕಿ, ಒಂದು ಚಕ್ಕೋಪ, ನಾಟಿ ಕೊತ್ತಂಬರಿ, ಇಷ್ಟು ಸಬ್ಬಕ್ಕಿ ಸೊಪ್ಪುಗಳು ತಗೊಂಡೆ. ಅಪ್ಪ ಸಬ್ಬಕ್ಕಿ ಸೊಪ್ಪು 3 ಕಟ್ಟ, ಪಾಲಕ್ 2 ಕಟ್ಟ, ಪುದೀನ 3 ಕಟ್ಟ, ನಾಟಿ ಕೊತ್ತಂಬರಿ 2, ಕರ್ಬೇವು ಸೊಪ್ಪು 2 ಕಟ್ಟ, ಇಷ್ಟು ಸೊಪ್ಪು ಓಡಾಡ್ಬೇಕು. 4 ತಗೊಂಡಿದ್ದು. ಯಾಕೆ ತಗೊಂಡಿದ್ದು? ಲಕ್ಷ್ಮಿ ಈಗ ಹೋಗ್ತೀನಿ ಅನ್ಬಿಟ್ಲು, ಸೊಸೆ ಹೋಗ್ತಾಳೆ ಅಂತ ಆಂಟಿ ಅಂತ ಅಂದ್ಮೇಲೆ ನಿನ್ನೆ ಮಂಗಳವಾರ ಹೇಳಿದ್ಕೆ ನಾನು ರೆಡಿ ಮಾಡ್ಕೊಂಡೆ. ಹೊತ್ಕೊಂಡು ತಗೊಂಡೋಗ್ಲಿ ಸೊಪ್ಪು, ಅದು ಸಿಗಲ್ಲ ಸೊಪ್ಪು ಅಂತ. ತಿನ್ನಿ ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡ್ಕೊಂಡು ಮೊನ್ನೆ ಮಾಡಿದ್ದೆ ನಾನು. ನೆನ್ನೆ ಮಾಡಿದ್ದು, ನನ್ಗೆ ಅಂತಾನೆ ಮಾಡಿದ್ದು. ನಿನಗೆ ಅಂತಾನೆ ಮಾಡಿದ್ದೆ. ಸಬ್ಬಕ್ಕಿ ಸೊಪ್ಪು ಅದು ಕೋಲ್ಡ್ ಆಗಿರ್ತದಲ್ಲ ಮಕ್ಕಳಿಗೆ, ಅದು ತಿಂದ್ರೆ ಎಲ್ಲಿಂದ ಕಾಲ ಹಾಕ್ತಾವ ನೋಡು. ಅಲ್ಲಡ ತೋರ್ಸಮ್ಮ ಅದನ್ನ, ಅದನ್ನ ತೋರ್ಸಮ್ಮ. ಈ ಕಡೆ ಒಂದ್ ಕಾಲು, ಆ ಕಡೆ ಈ ಕಡೆ ಒಂದ್ ಕಾಲು, ಸರ್ಕಸ್ ತರ ಸರ್ಕಸ್. ಇಲ್ಲೊಂದ್ ಕಾಲ ಅಲ್ಲೊಂದ್ ಕಾಲ ಅಷ್ಟೇ ತಗೊಂಡು ರೆಡಿ ಮಾಡಿಕ್ಕಿದೆ. ಸೋನು ಬಂದಿದ್ದು ಒಳ್ಳೇದಾಯ್ತು, ನೋಡ್ದಂಗೂ ಆಯ್ತು, ಸೊಪ್ಪು ತಗೊಳೋದಂಗೂ ಆಯ್ತು. ಅಕ್ಕ ಏನೇ ಸಮಾಚಾರ? ತಂಗಿ ಮನೆಗ್ ಬಂದಿದ್ಯಾ? ಮನೆಗ್ ಬಂದಿದೀವಿ, ನೋಡಕ್ ಬಂದೆ ಮಕ್ಕಳನ್ನ. ಊಟ ಆಯ್ತು, ಎಲ್ಲ ಆಯ್ತು. ಮಕ್ಳು ಆರ್ಯನ್ ಅಂತ ಇದ್ದೀನಿ. ಲಕ್ಷಿತ್ಗುನು ಆಂಟಿಗೆ ಊಟ ಮಾಡ್ಸಿದ್ರು.
ಆಂಟಿ ಬೇಗನೆ ಮಾಡಿಸಿದ್ರು ಬೇಗನೆ ಮಾಡ್ಸಿದ್ರು. ನಮ್ಮ ಹತ್ರ ಎಷ್ಟು ಲೇಟ್ ಮಾಡ್ತಾನೆ, ಎಷ್ಟು ನಾಟ್ಕೊಂಡು ಮಾಡ್ತಾನೆ ಆಂಟಿ. ನುಂಗು ಅಂತ ಇರ್ಬೇಕು. ಎಲೆಕ್ಕೆ ತರ ಇಲ್ಲಿ ಒತ್ತಿಸ್ಕೊಂಡ್ಬಿಟ್ಟು ಇಷ್ಟಪ್ಪ ಅಂತ ತಿಂತಾ ಇರ್ಬೇಕು. ಊಟ ಒಳ್ಕೋದ್ರೆ ನೀನ್ ಗುಂಡ್ಗಾತೀಯ. ನೀನು ಸ್ವಲ್ಪ ನಿಧಾನ ತಿಂದ್ರೆ ಗಂಟ್ಲಲ್ಲೇ ಇರುತ್ತಲ್ಲ ಅನ್ನ. ಯಾಕೋ ನಿನಗೇನೋ ಪ್ರಾಬ್ಲಮ್ ಜಿಂಜಾ? ಅಮ್ಮ ಏನಂತ ಹೇಳ್ಕೊಬತ್ತಿತ್ತು, ಸೈಲೆಂಟ್ ಆಗಿರ್ಬೇಕು ಅಂತ ಹೇಳ್ಕೊಬತ್ತಿತ್ತು. ನೀನ್ ಏನಂತ ಪ್ರಾಮಿಸ್ ಮಾಡಿದ್ರೆ ಆಯ್ತು ಅಮ್ಮ ಸೈಲೆಂಟ್ ಆಗಿರ್ತೀನಿ ಅಂತ. ಅಮ್ಮ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಜ್ಜಿ ಏನೋ ಕೇಳ್ತೇನೆ ನಿಂಗೆ, ಅಜ್ಜಿ ಏನೋ ಕೇಳ್ತೇನೆ. ಎಷ್ಟು ಗೊತ್ತಾ ನಿಮ್ಗೆ? ಅವನಿಗೆ ಹಿಡ್ಕೋಬೇಕು ತಾನೇ ನೀವು. ಬಿಡು ಅದನ್ನ, ಬಿಡು ಅದನ್ನ. ಇಷ್ಟನಾ ಅಪ್ಪ ಇಷ್ಟನಾ? ಓ ಆಂಟಿ ನೀವು ಫುಲ್ ಬಟ್ರ ಆಗ್ತಾವ್ರೆ ಅವರು. ಯಾಕೆ ಇಷ್ಟ ದಮ್ಲೂರಜ್ಜಿ? ಯಾಕೆ ಇಷ್ಟ ನಿಂಗೆ? ಹೆಂಗೆ ಯಾಕೆ ಇಷ್ಟ ನಿನ್ಗೆ? ಯಾಕೆ ಇಷ್ಟ ಅದೇ ದಮ್ಲೂರಲ್ಲಿ ಯಾರಿದ್ದಾರೆ? ಎಲ್ಲ ಇಷ್ಟ ಆಗುತ್ತಾ? ಹಂಗಾರೆ ನಮ್ಮನೇಲೇ ಇದ್ಬಿಡು. ಅಜ್ಜಿಗೊಂದು ಉಮ್ಮ ಕೊಡು, ಅಜ್ಜಿಗೊಂದು ಉಮ್ಮ ಕೊಡು. ಅಯ್ಯೋ 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 ಅಯ್ಯೋ. ನಾನೇ ಇಷ್ಟನಾ ನಿಂಗೆ? ಇಷ್ಟ ಅಲ್ವಾ? ನಿಜನಾ ಇದು? ಆಂಟಿ ಅಕ್ಕ ಆಂಟಿ ಕಣ್ಣಲ್ಲಿ ನೀರೇ ಬಂತು ಅವ್ರು ಮುಟ್ಕೊಟ್ಟಿದ ತಕ್ಷಣ. ಯಾರು ಇಷ್ಟ ಹೇಳ್ಬೇಕು? ಮಂಡ್ಯಕ್ಕೆ ಬರ್ಲಾ? ಬನ್ನಿ ಅಲ್ಲ, ಮಂಡ್ಯಕ್ಕೆ ಯಾರು ಇಷ್ಟ ಹೇಳ್ತೀಯಾ? ಹೇಳ್ತೀಯಮ್ಮ ನಿನ್ನ ಅಜ್ಜಿ ಹತ್ರ ಯಾರಿಷ್ಟ ಅಂತ? ನಿಮ್ಮ ಮಂಡ್ಯ ಅಜ್ಜಿ ಹತ್ರ ಹೇಳ್ತೀಯಾ? ಹೆಂಗಂದ್ರೆ ಹಂಗೆ, ಹೆಂಗಂದ್ರೆ ಹಂಗೆ. ಯಾಕೋ ಜಿಂಜಾ ಆಂಟಿ ಕಣ್ಣಲ್ಲಿ ನೀರ್ ಹಾಕೋದು ಇಷ್ಟ. ಇಷ್ಟು ಸಣ್ಣ ಮನುಷ್ಯ ನಮ್ಮ ಮನೆಗೆ ಯಾರಿದ್ದಿಲ್ಲಮ್ಮ. ನಮ್ಮ ಅಕ್ಕ ಮಕ್ಕಳು ಆಗ್ಬೋದು, ಯಾರು ಪುಟ್ಟ ಮಕ್ಕಳಲ್ಲಿ ಬಂದಿಲ್ಲ. ಸ್ವಲ್ಪ ದೊಡ್ಡ ಮಕ್ಕಳಾದ್ಮೇಲೆ ಕರ್ಕೊಂಡ್ ಬಂದ್ರೆ ಈ ತರ ಖುಷಿ ಇರ್ಲಿಲ್ಲ. ಈ ತರ ಖುಷಿ ಇದೆಯಲ್ಲ, ಏನೋ ಸಂತೋಷ ಆಗ್ತದೆ. ಮಕ್ಳ ಹತ್ರ ಆಟ ಆಡೋದು ನೋಡೋದೆಲ್ಲ ಸಂತೋಷ. ಮಕ್ಳದ್ದು ಅದೇ ಒಂದು ಆಸೆ. ಎಲ್ಲಾ ಮನೇಲಿ ಮೊಮ್ಮಕ್ಳು ಇರೋಲ್ಲ. ನಾನೆಲ್ಲ ನಮ್ಮ ಮೊಮ್ಮಕ್ಳು ಹಂಗ್ ಮಾಡ್ತಾರೆ, ನಮ್ಮ ಮೊಮ್ಮಕ್ಳು ಹಿಂಗ್ ಮಾಡ್ತಾರೆ ಅಂದಾಗ ನನ್ಗನ್ಸೋದು ನಮ್ಗೆ ಯಾವಾಗಪ್ಪ ನಾವು ಮೊಮ್ಮಕ್ಳು ನೋಡೋದು ನೋಡಲ್ಲ. ಇವಾಗ ಡಬಲ್ ಧಮಾಕ ಇವಾಗ ಎಲ್ಲ ನಿಮ್ಗೆ. ಈ ಧಮಾಕ ಅದು ಎಲ್ಲ ಮಿಕ್ಸ್. ಖುಷಿ ಅಲ್ವಾ? ಕರೆಂಟ್ ಬಂತು ನೋಡಿ, 8 ಕರೆಂಟ್ ಬಂತು, ಏನೋ ಒಂದು ಖುಷಿ, ಅದು ಸಂತೋಷ ಅಲ್ವಾ? ನಮ್ಮನೆ ನಾನೇ ಸ್ವಲ್ಪ ಮಾತಾಡೋದು, ನಮ್ಮ ಅಕ್ಕ ತಂಗಿ ನಾನೇ ಹೋಗ್ಬಿಡ್ತೀನಿ ನಾನು ಯಾರ ಹತ್ರ ಅಟ್ರಾಕ್ಷನ್. ನಮ್ಮ ಫ್ರೆಂಡ್ಸ್ ಅಷ್ಟೇನೆ, ನಿಮ್ ತರ ಮಾತಾಡ್ಬೇಕು ನಾವು. ನೋಡು ಗಾಳಿ ಬರ್ತಾ ಇದೆ ಟೈಮಲ್ಲಿ. ಇವಾಗ ಇಷ್ಟೊತ್ತೊಂದು ಗಾಳಿನೇ ಇರಲಿಲ್ಲ. ಏನಾದ್ರು ನೋಡಿ, ಗಾಳಿ ಜೋರ್ ಗಾಳಿ ಬರ್ತಾ ಇದೆ. ಇದು ಕಡ್ಡಿಯಿಂದ ತಂದಿದ್ದೀರ ಆಂಟಿ ನೀವು? ಅಂಕಲ್ ತಂದಿದ್ದು 2 ಪಕ್ಕೆ ಅವಾಗ ತಂದಿದ್ದು. ತಂದು ಆ ಮನೆ ದೊಡ್ಡ ಮನೆ ಇದ್ದಾಗ 2 ತಂದು, 1 ಖಾಲಿ ಮಾಡಿದ್ದೆ, ಇನ್ನೊಂದು ಪಕ್ಕೆ ಅಲ್ಲೇ ಇತ್ತು. ನೋಡ್ತು ಇಲ್ಲ ಜಾಸ್ತಿ ಗಾಳಿ. ಗಾಳಿಗೆ ಹಂಗೋ ಬುಡ್ಬುಡ್ಗ ಇದಕ್ಕೆ ಬೇಕು. ಬಟ್ಟೆಗೆ ಬೇಕಿಲ್ಲ. ಹೋಯ್ತು. ಓಹೋ, ಏನ್ ಸೊಟ್ಟನೆ ಬರ್ತದೆ ಯಾವಾಗ ಸೊಟ್ಟನೆ. ಬಲ್ಗಲ್ ಬಲ್ಗಲ್ ಬಲ್ಗೈ ಇದೇನಾ? ಬಲ್ಗೈ ಬಲ್ಗಲು ಬಲ್ಗಲ್ ಹಾಕ. ಅದು ಅದು ಇದು ಅದೇನೆ ಬಲ್ಗಲ್. ಅದೇ ನೀನ್ ಈ ಕೈ ಕಾಕಡೆ ಹೋಯ್ತು ಮರ. ಇಲ್ಲ ಥ್ಯಾಂಕ್ ಯು ಬೇಡ ಗಡಿ ಬಂದು. ಇವತ್ತು ಅಣ್ಣ ಬಂದಿದ್ರು, ಖುಷಿನಾ ನಿಮಗೆ? ಫುಲ್ ಖುಷಿ. ಓ ಅದಕ್ಕೆ ನೀವು ಫುಲ್ ಖುಷಿಯಾಗಿರೋದು ಇವತ್ತು. ಓ ಆರಾಮ ಇದೆ. ಬಾ 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 ಬಾ
ಸೊ ನಂದು ಊಟ ಆಯಿತು, ಎರಡಕ್ಕೆ ಹಾಕೊಂಡಿದ್ದಾಯಿತು, ಪಾಪುಗೆ ದೃಷ್ಟಿ ಸಹ ತೆಗ್ದಿದ್ದಾಯಿತು. ನೀವೆಲ್ಲ ನೋಡ್ಕೊಂಡು ಬಂದಿರ್ತೀರಾ. ಆ್ಯಂಡ್ ಅಕ್ಕ ಕೂಡ ಬೆಳಗ್ಗೆ ಬಂದಿದ್ಲು, ಬಟ್ ಮಮ್ಮಿ ಬರೋಕ್ಕೆ ಆಗಿಲ್ಲ. ಸೊ ಅದಕ್ಕೆ ಮಮ್ಮಿಗೆ ನಾನು ವಿಡಿಯೋ ಕಾಲಲ್ಲಿ ಹೇಳ್ತಾ ಇದ್ದೆ, ಯಾಕೆ ಮಮ್ಮಿ ಬಂದಿಲ್ಲ, ಬರಬೇಕಿತ್ತಲ್ವ ಅಂತ. ನಮ್ಮ ಎಲ್ಲ ಬರೋಕ್ಕಾಗಿಲ್ಲ, ಒಂದು ಸ್ವಲ್ಪ ಹಾಗೆ ಕೆಲಸ ಆಯಿತು ಅಂತ ಅಂದರು. ಸೊ ಅದಕ್ಕೆ ವಿಡಿಯೋ ಕಾಲಲ್ಲಿ ಪಾಪು ಜೊತೆ ಮಾತಾಡ್ಸ್ತಾ ಇದ್ರು, ಬಾ 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 ಅಂತ. ಅವನು ಸಹ ಹಾಗೆ ಆ್ಯಕ್ಟಿವ್ ಆಗ್ತಾ ಇದ್ದ. ಲೈಕ್ ಅವ್ನಿಗೆ ಹೆಂಗೆ ಅಂತಂದರೆ ಫೋನಲ್ಲಿ ಮಮ್ಮಿ ಮಾತಾಡ್ತಾ ಇದ್ದಾರೆ, ಎಲ್ಲಿ ಮುಂದೆನೇ ಇದ್ದಾರೆ, ಇನ್ನೇನು ನಿಂತ್ಕೋತಾರೆ, ಆ ಥರ ಅವ್ನಿಗೆ ಆ ಥರ ಫೀಲಿಂಗು. ಬಟ್ ಹಿ ವಾಸ್ ಮಿಸ್ಸಿಂಗ್ ಮೈ ಮಾಮ್. ಸೊ ಆಮೇಲೆ ಪಾಪು ಜಾಸ್ತಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು, ಅದು ಏನಕ್ಕಂತ ಗೊತ್ತಿಲ್ಲ, ಮಮ್ಮಿಗೆ ಫೋನಲ್ಲಿ ನೋಡ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅಥವಾ ಅವ್ನಿಗೆ ಏನಾದರೂ ಪಾಪ ತೊಂದರೆ ಆಗ್ತಾಯಿತ್ತು ಅಂತ ಗೊತ್ತಾಗಿಲ್ಲ. ಆಮೇಲೆ ನಾನು ಕಾಮ್ ಡೌನ್ ಮಾಡಿದೆ, ಒಂದು ಸ್ವಲ್ಪ ತೇಗಿಸ್ದೆ. ಸೊ ಅವಾಗ ಒಂದು ಸರಿ ಆದ. ಆ್ಯಂಡ್ ತುಂಬ ಚೆನ್ನಾಗಿ ಇದು ಸಹ ಕೇಳ್ತೀರಾ, ನೀವು ಪಾಪುಗೆ ಬಾನಿಸನ್ ಹಾಕ್ತೀರಾ ಅಂತ. ಹೌದು, ನಾನು ಪಾಪುಗೆ ಹಿಮಾಲಯಸ್ದು ಬಾನಿಸನ್ ಹಾಕ್ತೀನಿ. ಲೈಕ್ ಲೈಕ್ ಎವ್ರಿ ಡೇ ಅಂತಲ್ಲ, ಬಟ್ ಆಲ್ಮೋಸ್ಟ್ ಆಲ್ರೆಡಿ ಡೇಸ್ ಕೂಡ ಹಾಕ್ತೀನಿ. ನೀವು ಸಹ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿಬಿಟ್ಟು ಹಾಕ್ಬೋದು. ಕೆಲವೊಬ್ರು ಹಾಕಬಾರ್ದು ಅಂತಲೂ ಹೇಳ್ತಾರೆ, ಕೆಲವೊಬ್ರು ಹಾಕಬೇಕು ಅಂತಲೂ ಹೇಳ್ತಾರೆ. ಬಟ್ ನಾನು ಹಾಕ್ತೀನಿ. ಸಪೋಸ್ ಇನ್ ಕೇಸ್ ಪಾಪು ಮೋಷನ್ ಪಾಸ್ ಆಗಿಲ್ಲ ಅಂತಂದರೆ ಹಾಕ್ತೀನಿ. ಅದೇನಪ್ಪ ಅಂದರೆ ಅವ್ನಿಗೆ ಹೊಟ್ಟೆ ನೋವು ಏನಾದರೂ ಇದ್ದರೆ ಅದೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಬಾನಿಸನ್ನು ಹಾಕ್ತೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಕೇಳಿದ ಕ್ವಶನ್ ಬಂದು, ನಾನು ಪಾಪುಗೆ ಯಾವ ಸೋಪು ಲೋಷನ್ ಯೂಸ್ ಮಾಡ್ತೀನಿ ಅಂತ. ಸೊ ಸೋಪ್ ಬಂದು ಪಾಪುಗೆ ಟೆಡಿ ಬಾರ್ ಸೋಪ್ ಅಂತ, ಅದನ್ನ ಯೂಸ್ ಮಾಡ್ತೀನಿ. ಬಾಡಿ ಲೋಷನ್ ಬಂದು ಆಟೋಗ್ಲಾ ಅಂತ ಯೂಸ್ ಮಾಡೋದು. ಆ್ಯಂಡ್ ಹಾಗೂ ಫೇಸ್ಗೆ ಬಂದು ಹಿಮಾಲಯಸ್ ಕ್ರೀಮ್ನ ಯೂಸ್ ಮಾಡೋದು. ಆ್ಯಂಡ್ ಇವಾಗ ಬಂದು ನೆಕ್ಸ್ಟ್ ಡೇ. ಹಂಗಲ್ಲ, ನನ್ನ ಮೊಮ್ಮಗಂಗೆ ಅಂತಾನೆ, ಮೊಮ್ಮಗಳಿಗೆ ಅಂತಾನೆ 2 ಕಾಟನ್ ಸೀರೆ ತೆಗ್ದಿಕ್ಕಿದ್ನಪ್ಪ. ಮನೆ ಪೂಜೆ ಇಕ್ಕಿದ್ರಿ ಅಜ್ಜಿಗೆ ಪೂಜೆ ಇಕ್ಕಿದ್ರಿ. ಅದಕ್ಕೆ ಒಂದ್ಸಲಿ ಹಾಕಿ ನೋಡ್ಸೋಣ ಅಂತ ನನ್ನ ಆಸೆ ಅಪ್ಪ, ಅಷ್ಟೇ, ಏನಿಲ್ಲ ನನ್ನ ಆಸೆ. ಇಲ್ಲ ಬೇಡ ಅನ್ಬೇಡ, ಸುಂದರ ಮನೆ ಹೆಸರು ಹೇಳ್ಬಿಟ್ಟಿದ್ದೀನಿ ನಾನು ಮೊಮ್ಮಕ್ಕಳಿಗೆ. ನಮ್ಮ ಮನೆ ಬಟ್ಟೆ ಪೂಜೆ ಮಾಡಿದಮ್ಮ, ಅಜ್ಜಿ ಪೂಜೆ ಮಾಡಿತಾರೆ. ಅಜ್ಜಿ ಮುತ್ತಜ್ಜಿ ಸೀರೆ ತರ ಇದು, ನಮ್ಮ ಅತ್ತೆ ಪೂಜೆ ಮಾಡಿದ್ರೆ ನಮ್ಮ ಮುತ್ತಜ್ಜಿ ಸೀರೆ ಅಂತ ನನ್ನ ಮೊಮ್ಮಗ ಹಾಕೊಳ್ಳಿಂದ ನಾನು ಈ ಸೀರೆನ ಜೋಲಿ ಹಾಕ್ಸ್ತಾ ಇದ್ದೀನಿ. ಅವ್ರನ್ನ ಕೈ ಜೋಲಿ ಹಾಕ್ಸಿ ನಮ್ಮ ಮೊಮ್ಮಗನ್ ಮಲಗಿಸಿದ್ವಿ ಅಷ್ಟೇ. ಅಷ್ಟು ಹೊಸ ಸೀರೆ ಅಜ್ಜಿ ಜೊತೆ ಸೀರೆ, ನಮ್ಮ ಅಜ್ಜಿ ಬಟ್ಟೆ, ಅಜ್ಜಿ ಸೀರೆ ಕಾಟನ್ ಸೀರೆ ಮನೆ ಹೊಸ ಸೀರೆ ಅಲ್ವಾ ಅಂತ ನಾನು ಹೊಸ ಸೀರೆ ಪಕ್ಷಕ್ಕೆ ಇಟ್ಟಿದ್ರು. ಅದು ಮೊಮ್ಮಕ್ಳು ಇನ್ನೊಂದು ತೋರಿಸ್ತಾ ಹೋಗ್ಲಿ. ನನ್ನ ಆಸೆ ಇದು ನನ್ನ ಆಸೆ. ಕಟ್ಟವ್ರು ನೋಡೋಣ, ಇದು ಕಟ್ಟ ತಾತ ಅಜ್ಜಿ ಆಸೆ, ಇದು ನನ್ನ ಆಸೆ. ಮಗ ಇನ್ನೊಂದು ತೆಗ್ದಿದ್ದೀನಿ ನೋಡು, ಇದು ಮೊಮ್ಮಗಳಿಗೆ. ನಮ್ಮ ಮೊಮ್ಮಗಳಿಗೆ ಜೋಲಿ ಮಲ್ಸಕ್ಕೆ ಬೇಕು ಅಂದ್ರೆ ಅಂತ ಮೊಮ್ಮಗಂಗಂದು ಮೊಮ್ಮಗಳಿಗಂದು ಈ ಸೀರೆ ತೆಗ್ದಿಕ್ಕಿರೋದು. ನಾವು ಉಟ್ಕೊತಿಲ್ಲ, ತಗೊಂಡಿರೋದು ಅವ್ರಿಗೆ ಅಂತಾನೆ ಮಲಗ್ಸಕ್ಕೆ ಅಂತ. ಮನೆ ಪೂಜೆಗೆ ಇಟ್ಟಿದ್ದು ನೋಡಿ 2 ಕಲರ್. ಆಗಲ್ಲ ಇನ್ನೊಂದು ಸೀರೆ ಹೇಳ್ತಾವ್ರು. ಹೊಸ ಸೀರೆ ಆಗ್ತಿರಲ್ಲ. ಇಲ್ಲ ತಾತ ಅಜ್ಜಿ ಹೆಸರಲ್ಲಿ ಸೀರೆ ತಂದೆ ಮೊಮ್ಮಕ್ಕಳು ಹಾಕೊಳ್ಳಿ ಅಂತ ನಾನು ಕಾಟನ್ ಸೀರೆಗಳು ತೆಗ್ದಿದ್ದೀನಿ. 2 ಸೀರೆ ಇಬ್ಬರಿಗೂ ಒಂದೊಂದು ಅಂತ ನನ್ ಖುಷಿಗೆ ಇಟ್ಕೊಳ್ಬೇಕಾ. ಸೊ ನಮ್ಮ ಅತ್ತೆ ಪಾಪುಗೆ ಜೋಲಿ ಕಟ್ಟೆಗೆ ಅಂತ ಹೊಸ ಸೀರೆ ತೆಗ್ದಿದ್ರು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇಲ್ಲ ಆಂಟಿ ಪರವಾಗಿಲ್ಲ, ಹಳೆ ಸೀರೆನೇ ಕೊಡಿ, ಹೊಸ ಸೀರೆನ ಬೇಡ ಅಂತ. ಅವ್ರು ಇಲ್ಲ ಅಮ್ಮ, ನಂಗೆ ತುಂಬ ಆಸೆ ಇದೇ ಇರಲಿ ಅಂತ ಅವ್ರು ಇದು ಮಾಡ್ತಾಯಿದ್ರು. ನನಗೇನಪ್ಪ ಅಂತಂದರೆ, ಅಯ್ಯೋ ಹೊಸ ಸೀರೆ ಇದಾಗುತ್ತಲ್ಲ ಅಂತ ನನಗೆ ಆ ಒಂದು ನಾನು ಇದರಲ್ಲಿ ಹೇಳಿದೆ. 2 ಸಮ ಜೋಲಿ ಹಾಕ್ತೀವಿ ನೀನು. ಆದ್ಮೇಲೆ ಬೇಕಾದ್ರೆ ಒಳಗಡೆ ಬೆಡ್ಶೀಟ್, ಕಾಟನ್ ಬೆಡ್ಶೀಟ್ ಇದ್ದಲ್ಲ ಕೆಂಪುದು, ನಾನು ಅವ್ನಿಗೆ ಹಾಕ್ಬಿಟ್ಟು ಒಳಗಡೆ ಬೆಡ್ಶೀಟ್ ಒಳಗೆ ಮಲ್ಸಿದೆ, ಹಂಗೇನ ಮಲ್ಸಿದೆ. 3 ಗಂಟೆ ಬಂದ್ಮೇಲೆ ಸಮಕ್ಕೆ ಹಾಕು, ಕ್ಲೀನಾಗಿ ಭದ್ರಾಗಿರ್ಬೇಕು. ಹೇಳಿದ್ದೀನಿ, ಎತ್ತಕ್ಕಾಗಲ್ಲ ಎತ್ಕೊಡಮ್ಮ, ಜಗ್ಸ್ರಿ, ಎತ್ಬೇಡ್ರಿ ತೂಕ. ದಿನ ಅಜ್ಜಿ ತಾತ ಫೋಟೋ ಓಡಿಸೋದು. ರಮ್ಯಾ ಅಲ್ಲಿ ಇದ್ರ ಮೇಲೆ ಐತೋಡ, ಲಾಡಿದು ಸಣ್ಣದ ಲಾಡಿ ಐತೋಡ, ಲಾಸ್ಟ್ ಮೂಲೆಯಲ್ಲಿ ಬ್ಲೂ ಕಲರ್. ಸೊ ಅಂತೂ ಇಂತೂ ಹೊಸ ಸೀರೆಲಿ ಜೋಲಿ ಕಟ್ಬಿಟ್ರು. ತುಂಬಾ ಖುಷಿ ಆಗ್ತಿತ್ತು. ಲೈಕ್ ಏನು ಗೊತ್ತಾ, ಇನ್ನೊಂದು ನಮ್ಮ ಮಮ್ಮಿ ಮನೆಯಲ್ಲಿ ಬಂದು ಈ ಥರ ಕ್ಲಾಮ್ಸ್ ಕೊಟ್ಟಿಲ್ಲ. ಸೊ ಅದಕ್ಕೆ ಈ ಥರ ಸೀರೆ ಕಟ್ಟೋಕ್ಕಾಗಲ್ಲ. ಬಟ್ ನಂಗೆ ತುಂಬಾ ಆಸೆ ಇತ್ತು. ಮಂಡ್ಯದಲ್ಲಿ ಅಕ್ಕನ ಮನೇಲಿ ಕೂಡ ಈ ಥರ ಕಟ್ಟಿ ಪಾಪುಗೆ ಮಲಗಿಸಿದ್ವಿ. ಆ್ಯಂಡ್ ಇಲ್ಲಿ ಸಹ ಈ ಥರ ಮಲಗಿಸಿದ್ವಿ. ಆ್ಯಂಡ್ ನೀವು ನೋಡ್ಬೋದು, ನಮ್ಮ ಅತ್ತೆ ಬಂದು ಪಾಪುನ ಎತ್ಕೊಂಡ್ರಲ್ಲ. ಸೊ ನಾನು ಓಕೆ, ಅವ್ರು ಎತ್ಕೊಂಡಿದ್ರೆ ನಾನು ಒಂದು ಕೆಲಸ ಮಾಡೋಣ ಅಂದ್ಕೊಂಡು ನಾನು ಸೋಫಾದೆಲ್ಲ ಇದು ಮಾಡ್ತಾ ಇದ್ದೆ. ಅದೊಂದು ಕಾರ್ಪೆಟ್ ಇದೆಯಲ್ಲ, ಅದನ್ನ ಮರ್ಚ್ತಾ ಇದ್ದೆ. ಸೊ ಇದೊಂದು ಟೈನಿ ಎಕ್ಸಾಂಪಲ್ ನಾನು ಕೊಡ್ತಿರೋದು. ಲೈಕ್ ನಮ್ಮ ಕೈಲಿ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟನ್ನ ಮಾಡಬೇಕು ಅಂತ. ಆ್ಯಂಡ್ ಪಾಪು ಇದ್ದಾಗ ಅಂತೂ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ತುಂಬ ಜನ ಅನ್ಕೋತಾರೆ, ಇವಳು ಏನು ಈ ಕೆಲಸನೂ ಮಾಡಲ್ಲ ಹಂಗೆ ಹಿಂಗೆ ಅಂತ. ಬಟ್ ಯಾರಿಗೆ ಲೈಕ್ ಈಗ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಲೈಕ್ ನ್ಯೂಲಿ ಮಾಮ್, ಸೊ ಐ ಗೆಸ್ ದೇ ಕ್ಯಾನ್ ರಿಲೇಟ್ ಟು ಮೀ. ಯಾರನ್ನ ಪಾಪು ಎತ್ಕೊಂಡ್ರೆ ಸಾಕಪ್ಪ, ನಾವು ಊಟ ಮಾಡ್ಬೋದು, ನಾವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮಲ್ಕೋಬೋದು, ಅಥವಾ ಏನಾದರೂ ಒಂದು ಮಾಡ್ಬೋದು, ಅಥವಾ ಯೂಟ್ಯೂಬ್ ಕೆಲಸ ಇವಾಗ ನಂದಿದ್ದೀರ ಅದನ್ನ ಮಾಡ್ಬೋದು ಅಂತ ಅನ್ಕೋತೀವಿ. ಸೊ ಇವಾಗ ನಾನು ಅದನ್ನೇ ಮಾಡ್ತಾ ಇದ್ದೆ. ನಮ್ಮ ಅತ್ತೆ ಬಂದು ಪಾಪನ ತುಂಬಾ ಚೆನ್ನಾಗಿ ಆಡಿಸ್ತಾ ಇದ್ದಾರೆ. ಸೊ ಅವ್ರು ಆಡಿಸ್ಬೇಕಾದ್ರೆ ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ. ಸೊ ಆ ಥರ ಒಂದು ನಾನು ಆ ಥರ ಆ್ಯಕ್ಚುಲಿ. ಸೊ ನೋಡಿ, ಇವಾಗ ಫೈನಲಿ ಜೋಲಿ ಕಟ್ ಆಯಿತು. ಇವಾಗ ನಮ್ಮ ಪಾಪುಗೆ ಮಲಗ್ಸೋಣ. ಆ್ಯಂಡ್ ಇದು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ನಾನು ನಮ್ಮ ಲಡ್ಡುದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ.
ಸೊ ಇವಾಗ ಇನ್ನೇನು ನಾನು ಮತ್ತು ಅರುಣ್ ಅವರು ಹೀಗೆ ಮಾತಾಡ್ತಾ ಇದ್ವಿ. ಬಿಕಾಸ್ ಪಾಪು ಆಲ್ರೆಡಿ ಮಲ್ಕೊಬಿಟ್ಟಿದ್ದ. ನಾನು ಸರಿ ಆಯಿತು ಒಂದು ಸ್ವಲ್ಪ ಯೂಟ್ಯೂಬ್ ಕೆಲಸ ಇದೆ ಅಂತ ಅದನ್ನ ಮಾಡ್ತಾ ಇದ್ದೆ. ಆಮೇಲೆ ಆಯಿತು ನನಗೆ ಸ್ವಲ್ಪ ಬೋರ್ ಆಗ್ತಾಯಿತ್ತು ಅಂದ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸೊ ಕೆಲವೊಂದು ಸತಿ ಈ ಥರ ಮಾತಾಡ್ತಾ ಇರ್ತೀವಿ. ನಾನು ಅರುಣ್ಗೆ ಅದೇ ಹೇಳ್ತೀನಿ ಗೊತ್ತಾ ರೀ, ನಾವು ಎಷ್ಟೇ ಬ್ಯುಸಿ ಇದ್ವಲ್ಲ, ಇಡೀ ದಿವಸ ಬ್ಯುಸಿ ಇರ್ತೀವಿ, ನಿಮ್ಮ ಕೆಲಸ ನನಗೆ ನನ್ನ ಕೆಲಸ ಮಗು ಅದು ಇದು ಅಂದ್ಕೊಂಡು. ಬಟ್ ದಿವಸಕ್ಕೆ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ನಾವು ಮಾತಾಡಬೇಕು. ಏನೇ ಆಗಲಿ, ಆ ಮಾತು ಆರ್ಗ್ಯುಮೆಂಟೇ ಆಗಿರಲಿ ಅಥವಾ ಆ ಮಾತು ಒಂಥರ ಸಿಹಿ ಮಾತೇ ಆಗಿರಲಿ ಅಥವಾ ಏನೇ ಆಗಿರಲಿ, ಬಟ್ ಅಟ್ಲೀಸ್ಟ್ ನಾವು ಮಾತಾಡಬೇಕು. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ಪರ್ಸ್ನಲಾಗಿ ಅದೇ ಬಿಲೀವ್ ಮಾಡೋದು. ಸಪೋಸ್ ನನ್ನ ಕೈಯಿಂದ ಏನಾದ್ರು ತಪ್ಪಾದರೆ ಅದನ್ನ ಹೇಳ್ಕೋಬೇಕು, ನೀನು ತಪ್ಪು ಮಾಡ್ತೀಯ ಲಕ್ಷ್ಮಿ, ಈ ಥರ ಮಾಡೋಕ್ಕೆ ಹೋಗಬೇಡ ಅಂತ. ಸೊ ನೆಕ್ಸ್ಟ್ ಟೈಮಿಂದ ನಾನು ಮೇ ಬಿ ತಿದ್ಕೊಳ್ಳೋಕೆ ಟ್ರೈ ಆದರೂ ಮಾಡ್ತೀನಿ. ಸೊ ಸೇಮ್ ನಾನು ಅರುಣ್ಗೆ ಅದೇ ಹೇಳ್ತೀನಿ, ರೀ ನಂಗೆ ಇದು ಇಷ್ಟ ಆಗಿಲ್ಲದೆ ನನಗೆ ಬೇಜಾರಾಯಿತು ಅಂತಂದರೆ ಅವ್ರಿಗೆ ಹೇಳ್ಬಿಡ್ತೀನಿ. ಸೊ ಅವರು ಸಹ ಅದನ್ನ ತಿದ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಸಾರಿ ಕೇಳ್ತಾರೆ, ಕಾಂಪ್ರಮೈಸ್ ಆಗ್ತೀವಿ ಅಥವಾ ಹಂಗೆ ನಡೀತಾ ಇರುತ್ತೆ. ಸೊ ಅದನ್ನೇ ಕೇಳ್ತಾ ಇದ್ದೀರಿ, ನಿಮ್ಗೆ ಹೆಂಗೆ ಅನಿಸ್ತಾ ಇದೆ, ಇನ್ನೇನು ನಾನು ಇವಾಗ ಸ್ವಲ್ಪ ದಿವಸದಲ್ಲಿ ಹೋಗ್ತೀನಿ ಹಾಗೆ ಹೀಗೆ ಅಂತ ಸುಮ್ಮನೆ ಹಾಗೆ ರೇಗಿಸ್ತಾ ಇದ್ರು. ಸೊ ಈ ಥರ ನಾವು ಒಂದು ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಸೊ ನೀವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ, ನೀವು ಯಾವ ಥರ ನಿಮ್ಮ ಒಂದು ಬಾಂಡಿಂಗ್ನ ಯಾವ ಥರ ನೀವು ನಿಭಾಯಿಸ್ಕೊಂಡು ಬರ್ತೀರಾ ಅಂತ ಕೆಲವೊಂದು ಟಿಪ್ಸ್ ಏನಾದರೂ ಇದ್ರೆ ನನ್ನ ಜೊತೆ ಶೇರ್ ಮಾಡಿ, ಓಕೆನಾ? ಬಿಕಾಸ್ ನನಗೂ ಹೆಲ್ಪ್ ಆಗುತ್ತೆ ಹಾಗೂ ನನ್ನ ವ್ಲಾಗ್ಸ್ ನೋಡಿದವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೊಂದು ನಾನು ನಿಮ್ಮ ಜೊತೆ ಹೇಳ್ಕೋಬೇಕು, ನಾನು ತಪ್ಪು ಹೇಳ್ಬೋದು, ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ರಿಯಲಿ ಸಾರಿ ನಾನು ತಪ್ಪು ಹೇಳ್ತಾ ಇದ್ದರೆ. ಅದೇನಪ್ಪ ಅಂತಂದರೆ ಕಮ್ಯುನಿಕೇಷನ್ ಇಲ್ಲ, ಮಾತುಕತೆ ಇಲ್ಲ ಅಂತಂದರೆ ಒಂದು ಬಾಂಡಿಂಗ್ ಇರುತ್ತಲ್ಲ ತುಂಬಾ ಟೇಕನ್ ಫಾರ್ ಗ್ರಾಂಟೆಡ್ ಆಗುತ್ತೆ ಅಥವಾ ಒಂಥರ ಲೂಸ್ ಕೊಟ್ಟಂಗೆ ಆಗುತ್ತೆ. ಸೊ ನಾನು ಯಾವಾಗಲೂ ಅದೇ ಹೇಳ್ತೀನಿ, ಯಾವುದೇ ಬಾಂಡಿಂಗ್ ಇರಲಿ, ಅಣ್ಣ ತಂಗಿ, ಲೈಕ್ ಅಕ್ಕ ತಮ್ಮ, ಗಂಡ ಹೆಂಡತಿ, ಏನೇ ಬಾಂಡಿಂಗ್ ಇರಲಿ, ಮಾತು ಈಸ್ ವೆರಿ ಇಂಪಾರ್ಟೆಂಟ್. ಮಾತಾಡಬೇಕು. ಅದೊಂದು ಇದೆಯಲ್ಲ, ಎಷ್ಟು ಪ್ರಾಬ್ಲಮ್ಸೇ ಸಾಲ್ವ್ ಆಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕುಟಾಣಿಲಿ ತಾಂಬೂಲ ರೆಡಿ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ತಿಂದ್ವಿ ಎಷ್ಟೋ ವರ್ಷಗಳಾಗದ. ನಾನು ಅಂಕಲ್ ಹಾಕೊಂಡು ಎಲೆ ಅಡಿಕೆ ಏನೋ ಬೆಳಗ್ಗೆ ಬಿರಿಯಾನಿ ತಿಂದಿದ್ಕೆ ಅಂಕಲ್ ಏನೋ ಕೊಡಮ್ಮ ಅಂತವ್ರೆ, ನೋಡಿ ಕೊಡ್ತಾ ಇದ್ದೀನಿ ಅಂಕಲ್ಗೆ. ಇಷ್ಟೊಂದು ಎಷ್ಟು ಬೇಕೋ ತಿನ್ನು, ಬೇಡ ನಾನು ಕೊಡು, ನಾನು ತಿಂತೀನಿ. ಲವಂಗ ಎಲ್ಲ ಹಾಕಿದ್ರ? ಲವಂಗ, ಏಲಕ್ಕಿ, ಸಕ್ಕರೆ ಎಲ್ಲ ಹಾಕಿದ್ದೀನಿ. ಅಕ್ಕ ಬಗ್ಗೆ ಅದಕ್ಕೆ ತಾಂಬೂಲ ಹಾಕಿ ಎಷ್ಟೋ ವರ್ಷಗಳಾಗದೆ ಬಿಡಿ, ಈ ತರ ನಾವು ಹಾಕಿದ್ದೇ ಇಲ್ಲ. ಮಾಮವಾಗ ಜೋಲಿಲಿ ಬೇರೆ ಬರ್ಸಿದ್ವಿ, ಹೊಸ ಜೋಲಿಲಿ ಇವತ್ತು. ಮೊಮ್ಮಗನ್ನ ಗಣರಾಜ್ಯದ ಒಳ್ಳೆ ದಿವಸ ಅಲ್ಲ ಇವತ್ತು, ಗಣರಾಜ್ಯೋತ್ಸವ ಅಂತೆ ಬರ್ಸಿದ್ದೀವಿ. ತಾಂಬೂಲ ಹಾಕಿದ್ದೆ ಆಯ್ತಾ? ನೀವು ಹಾಕೊಳ್ರಿ, ಕೊಡ್ಲಾ? ಹೆಚ್ಕೊಡ್ಲಾ? ಚೆನ್ನಾಗಿದೆ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿದೆ. ಕೈ ನೋಡು ಎಷ್ಟು ರೆಡ್ ಆಗೋದಿಲ್ಲ ನೋಡು, ಏನು ಹಾಕೇ ಇಲ್ಲ. ಮೆಹಂದಿ ಹಾಕೋ ತರ ಇದೆ ಆಂಟಿ. ನೋಡು ಎಷ್ಟು ಬೇಗ ಕೆಂಪಾಗ್ಬಿಡೋದು. ಅದೇ ಮೆಹಂದಿ ಹಾಕೊಳ್ತಾರೆ. ತಿಂದ್ರೆ ಒಳ್ಳೆ. ನಮ್ಮ ಮನೆಗೆ ಎಷ್ಟು ಎಲೆ, ನಮ್ಮ ಮನೆಗೆ ಯಾರು ತಿನ್ನೋರೆ ಇಲ್ಲ. ಎಲೆ ಅವ್ರಿಗೆ ಕೊಡ್ತಾ ಇದ್ದೆ. ಒಳ್ಳೇದು, ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ. ತಿಂತಾನೆ ಇರ್ಲಿಲ್ಲ. ಅಯ್ಯೋ ಬಿಡು, ಯಾರು ತಿನ್ನೋದು, ಅಯ್ಯೋ ಓಡು ಅಂದ್ಬಿಡ್ತಾ ಇದ್ದೆ. ಅವ್ರಿಗೆ ಕೊಟ್ಬಿಡ್ತಾ ಇದ್ದೆ. ಒಂದೊಂದ್ಸಲ 2-3 ಎಲೆ ಒಣಗೇ ಹೋಗ್ಬಿಡೋದು. ದೇವ್ರ ಹತ್ರ ಇಟ್ಟಾಗ ಹಿಂಗೇನೋ ಮನೆಗೆ ಯಾರೋ ತಾಂಬೂಲ ಕೊಟ್ಟಾಗ ಎತ್ಕೊಂಡ್ಬಂದ್ರೆ ಅದಲ್ಲೇ ಒಣಗೋಗ್ಬಿಡೋದು. ಹಾಕಂತಾನೆ ಇಲ್ಲ. ಎಷ್ಟೋ ವರ್ಷಗಳಾದ ಈ ತರ ಕುತ್ಕೊಂಡು ನಾನು ಕುಟಾಣಿ ಕುಟ್ಟಿ ಹಾಕಿರೋದು. ನೋಡಮ್ಮ ಇಲ್ಲಿ ಇಟ್ಟಿರೋದು ಮಧ್ಯ ಕುಟಾಣಿಲಿ ಕುಟ್ಟಿ ಎಲೆ ಎಲ್ಲ ಕುಟ್ಟಿ ನೋಡು. ಈ ತರದ್ ಇನ್ನೊಂದ್ ಕುಟಾಣಿ ಇತ್ತಲ್ಲ ಚಿಕ್ಕದು, 2 ಇತ್ತು ತಾನೆ ಕುಟಾಣಿ, ಏನಾಯ್ತು? ಒಂದೇ ಐತಲ್ಲ. ಇನ್ನೊಂದು ಆ ಮನೇಲೆ ಬಿಟ್ಟು ಬಂದ್ಬಿಟ್ರೆ ಏನೋ ಗೊತ್ತಿಲ್ಲ. ಏಕೆ ಚೆನ್ನಾಗಿತ್ತು ಅದು? ಚಿಕ್ಕದದು, ಅದು ಬಣ್ಣ ಕಲ್ಲದು ಎಲ್ಲ ತುಂಬ್ಕೊಂಬಂದ. ಅದೇನು ಹಾಕೋದು ಅಲ್ಲೇ ಗೊತ್ತಿಲ್ಲ. ಹೋಯ್ತಾ? ಈಗ 2 ವರ್ಷದ ಮುಂದೆ ಇನ್ನೊಂದು ಅಂಕಲ್ ಅಯ್ಯಪ್ಪ ಶಬರಿಮಲೆಗೆ ಹೋದಂತಂದಿರು, ಚಿಕ್ಕದು ಶಬರಿಮಲೆಯಿಂದ. ಅದೇ ಕಲ್ಲೇ ಬಿಟ್ರಿ ಅದನ್ನ, ಚೆನ್ನಾಗಿ ಖಾಲಿ ಮಾಡ್ಕೊಂಡು ಎಲ್ಲ ಸಾಮಾನು ಒಂದು ತುಂಬಿದೀನಿ. ಎಲ್ಲ ಕೋರೋ ಗೊತ್ತಿಲ್ಲ, ಒಟ್ಟ ತಂದಿದೀವಿ. ಹುಡುಗರು ಇವರೆಲ್ಲ ತಂದಿರ್ತಾರೆ. ನಾನು ಬಂದ್ಬಿಟ್ಟೆ, ತಗೊಂಡಿಲ್ಲ, ನಾನ್ ತಗೊಂಡಿಲ್ಲ, ಇವರೇ ತುಂಬಿಸ್ಕೊಂಡ್ಬಂದಿರೋದಲ್ಲ. ಅದು ಬಳಪಕ್ಕಲ್ಲಮ್ಮ, ಅದು ಬಳಪಕ್ಕಲ್ಲ, ಅದು ಬರೀ ಇದು ಪುಟಾಣಿನೇ. ಇದು ಬೆಳ್ಳುಳ್ಳಿ ಎಲ್ಲ ಅದ್ರಲ್ಲಿ ತಾನೇ ಹೆಚ್ಚಿಸಿದ. ಬೆಳ್ಳುಳ್ಳಿ ಜೀರಿಗೆ ಇಲ್ಲ ಹೆಚ್ಚೋದು. ಪುಟಾಣಿ ಇರ್ಬೇಕಂತೆ. ಅದಕ್ಕೆ ಈಗ ಕುತ್ಕೊಂಡಿದ್ವಲ್ಲ, ತಾಡಿ ಎಲೆ ಎಲ್ಲ ನೋಡಿ. ನೀನು ಬರೋ ದಿವಸ ತಂದಿದ್ದೆ 60 ರೂಪಾಯಿ 70 ರೂಪಾಯಿ ಎಲೆನ ತಂದಿದ್ದೆ. ಎಲ್ಲ ಒಂದು ಎಲೆ 2 ರೂಪಾಯಿ ಅಂತ ನಾವು. ಕೊಡಪ್ಪ ಚಿಕ್ಕ ಎಲೆಗಳು, ಏನಪ್ಪ ಎಲೆಗಳು. ನಾನು ಹೇಳೋದು ಇದಕ್ಕೆ 1 ರೂಪಾಯಿ ಹಾಕೋ, 2 ರೂಪಾಯಿ ಹಾಕ್ತಾರೆ ಈ ಎಲೆಗೆ ಅಂದ್ರೆ. ಆಯ್ತಾ ಆಂಟಿ ಅಂತ. ಇನ್ನೊಂದು ಎಲೆ ಆದ್ರೆ ಅದು ಕೊಡ್ತಾರೆ. ಆ ಎಲೆಗೆ ಬೇಕಾದ್ರೆ ಕೊಡ್ತಾರೆ ನೋಡಿ. ಇದು ಬಿಟ್ಬಿಟ್ಟು ಎಲೆ ನೋಡು, ಇಟ್ಟಿಟ್ಟು ನೋಡಿ. ಇಂಥ ಎಲೆ ಆದ್ರೆ 2 ರೂಪಾಯಿ ಅಂತೆ. ಇಂಥ ಎಲೆಗೆ 1 ರೂಪಾಯಿ ಹಾಕೊಟ್ಟವ್ರೆ ನನಗೆ, ಎಣಿಸ್ಬಿಟ್ಟು ಕೊಟ್ಟ. ಹೌದು, ಭಾನುವಾರ ನೀವು ಬರೋ ದಿವಸನೇ. ಹೌದಾ? ಭಾನುವಾರ ಕೊಟ್ಟ. ನಾನು ಬೆಳಗ್ಗೆ ತಾನೇ ಅಂಕಲ್ಗೆ ಹೇಳ್ತಾ ಇದ್ದೆ, ಇನ್ನೊಂದಷ್ಟು ಎಲೆ ತಗೋಬೇಕಾಗಿದೆ, ದುಡ್ಡೇ ತಂದಿಲ್ಲ. ನಾನು ಹಂಗೆ ಬಂದೆ. ಅದು ಬೆಳಗ್ಗೆನೆ ಅಂಗಡಿ ಇವಾಗ ತೆಗಿತಾರೆ, ಬಾ ಹೋಗೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲ ಆಯ್ತಲ್ಲ, ಸಾಕು ಬಿಡಿ. ಏನೋ ಒಂದು ಹಾಕೋಬೇಕು ಅನ್ನೋ ಆಸೆ ಇತ್ತು, ಹಾಕೋದು. ಏನಾಗಲ್ಲ.
ಅದು ಹೋಗುತ್ತೆ ಆಮೇಲೆ. ಅವ್ನಿಗೊಂದು ಬೊಟ್ಟಾಕದೆ ಒಂದು ಟಾಸ್ಕ್ ಆಂಟಿ. ಹೌದಾ ಜಾಸ್ತಿ ಗೊತ್ತೈತೆ ನೋಡಿ ಇವತ್ತು ನನ್ನ ಮೊಮ್ಮಗನಿಗೆ. ಆ ಕಡೆ ಇದ ಕೆನ್ನೆಗೆ ಹಾಕಿದ್ರಾ? ಹಾಕ್ತೆ. ಸಾಕ್ ಬಿಡ್ದಮ್ಮ, ಪೌಡರ್ ಹಾಕ್ಬಾರ್ದು. ಏನ್ ಆಗಲ್ಲ, ಸುಮ್ನಿರ್ರಿ. ಅದು ಅಜ್ಜಿ ಪ್ರೀತಿ, ಅದು ಏನ್ ಹೇಳಿ, ಅದು ಅಜ್ಜಿ ಪ್ರೀತಿ. ನನ್ನ ಇಷ್ಟ ಎಲ್ಲ ಕಾಕೆ. ಅದಿದು ಡಬ್ಬದ ಬಳಕೆ ಇದೆ ಆಂಟಿ. ಕಾಜಲ್ ತಾನೆ? ಕಾಜಲ್. ಇದು ಪಿಂಕ್. ಕಾಟ್ಕೆ ಬಿಸಿ ತೆಗಿತಾವ್ರೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಕ್ವಶನು. ಸೊ ತುಂಬ ಜನ ನನಗೆ ಪಾಪು ವೆಯ್ಟ್ ಎಷ್ಟು ಅಂತ ಕೇಳಿದ್ದೀರಾ. ಸೊ ನಮ್ಮ ಪಾಪು ವೆಯ್ಟು ಲಾಸ್ಟ್ ಮಂತ್ 5 kg ಇದ್ದ, ಅರೌಂಡ್ 5.2. ಇವಾಗ ಐ ಗೆಸ್ 6.5 ಅಥವಾ 6.8 ತನಕ ಬಂದಿರಬೇಕು ಅಂತ. ನಾನು ಇನ್ನೂ ಚೆಕ್ ಮಾಡಿಲ್ಲ, ಚೆಕ್ ಮಾಡಬೇಕು. ಸೊ ಸ್ವಲ್ಪ ಕಡಿಮೆ ಇದ್ದಾನೆ, ಬಿಕಾಸ್ ಪಾಪು ಬರ್ತ್ ವೇಟ್ ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಅಂದರೆ ಅದ್ರ ಪ್ರಕಾರ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿದ್ದಾನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಐ ಆಮ್ ರಿಯಲಿ ಸಾರಿ, ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ವ್ಲಾಗಲ್ಲಿ ನೀವು ಕೇಳೋ ಕ್ವಶನ್ಸ್ಗೆಲ್ಲ ಆಲ್ಮೋಸ್ಟ್ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಇದು ದೊಡ್ಡದಾಗಿ ಇಟ್ಬಿಟ್ಟಿರಿ. ಕಪ್ಪು ಬಟ್ಟು ದೊಡ್ಡದಾಗಿ ಬರ್ಬೇಕು, ಇಷ್ಟಿ ಆಗ್ಬಾರ್ದು ಮಕ್ಕಳಿಗೆ. ಏನೇ ನಿಮಗೆ ಬೇರೆ ಕ್ವಶನ್ಸ್ ಇದ್ರೂ ಮಗು ಬಗ್ಗೆ ಅಥವಾ ಏನೇ ಇದ್ರೂ ಸೊ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವ್ಲಾಗ್ ಮೂಲಕ ಅಥವಾ ಕಾಮೆಂಟ್ಸಲ್ಲೇ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದೇ ಥರ ನಮ್ಮ ಟೈಮ್ ಸ್ಪೆಂಡ್ ಆಗೋದು. ಸೊ ಯಾರ ನ್ಯೂ ಮಾಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನೀವು ಯಾವ ಥರ ಸ್ಪೆಂಡ್ ಮಾಡ್ತೀರಾ, ಪಾಪುಗೆ ಫೋಟೋಸ್ ತಗೋತಾ ಇದ್ದೀರಾ, ಯಾವ ಥೀಮಲ್ಲಿ ತಗೋತಾ ಇದ್ದೀರಾ ಅಂತ. ಬಿಕಾಸ್ ನನಗೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬ ಜನ ಫೋಟೋಶೂಟ್ ಬ್ಲಾಗ್ಸ್ ಕೂಡ ಕೇಳ್ತಾ ಇದ್ದೀರಾ, ಪಾಪುಗೆ ಫೋಟೋಸ್ ತೆಗ್ದಿಲ್ವಾ ಅಂತ. ಸೊ ಅದು ಕೂಡ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ. ಹಳ್ಳೆಣ್ಣೆ ಸ್ನಾನ ಮಾಡಿದ್ರಿಂದ ಏನು ರಾಗಿ ಹಸಿಟ್ಟು ಹಾಕ್ತಾರಾ? ರಾಗಿ ಹಿಟ್ಟು ತಲೆಗೆ, ನೆತ್ತಿಗೆ ಸುದು ಮಾಡ್ಬಿಟ್ಟು ನೀರ್ ಮಾಡ್ತಾರೆ. ಇಲ್ಲ ಅಂದ್ರೆ ತಾಯಿ ಎದೆ ಹಾಲಲ್ಲೇ ಇದ್ ಮಾಡ್ತಾರಮ್ಮ ಅದನ್ನ. ಹೌದಾ? ಇಸ್ಬಿಟ್ಟು ಚೆನ್ನಾಗಿ ಒಳ್ಳೆಲೆ ಹಿಂಗ್ ಅದ್ಬಿಟ್ಟು ಅದೇ ನೆತ್ತಿ ಕೂರಕ್ ಹಂಗ್ ಮಾಡೋದಂಟಿ. ಸೊ ಲಡ್ಡು ಮಾ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಲೈಕ್ ದಿನ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಆ್ಯಂಡ್ ಈ ಒಂದು ಬ್ಲಾಗ್ ಕೂಡ ಹೀಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಟ್ರೈ ಮಾಡ್ತಾ ಇದ್ದೀವಿ, ತುಂಬಾ ಎಫರ್ಟ್ಸ್ ಆಗ್ತಾ ಇದ್ದೀವಿ ಒಳ್ಳೆ ಕಾಂಟೆಂಟ್ಸ್ ಕೊಡಬೇಕು ಅಂತ. ಸೊ ಪ್ಲೀಸ್ ಎಲ್ಲರೂ ಆಶೀರ್ವಾದ, ಎಲ್ಲರದ್ದು ಸಪೋರ್ಟ್ ನಮಗಿರಬೇಕು. ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.